ವಯಸ್ಸು 60 ಮೇಲೆ ಅವರ ವರ್ತನೆ ಚಿಕ್ಕ ಮಕ್ಕಳಂತೆ ಬದಲಾಗುತ್ತದೆ ಎಂಬುದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವುದೇ. ಆದರೆ ಅವರೊಂದಿಗೆ ನಾವು ನಡೆದುಕೊಳ್ಳುವ ರೀತಿ, ಮಾತು ಮತ್ತು ನಮ್ಮ ವರ್ತನೆಗಳು ಹೀಗಿದ್ದರೆ ಚೆನ್ನ. ನಿಮ್ಮ ಮನೆಯಲ್ಲಿಯೂ ಹಿರಿಯರು ಇದ್ದಾರೆ ಅಲ್ವಾ? ತಪ್ಪದೆ ಕೊನೆ ತನಕ ವಿಡಿಯೋ ನೋಡಿ. ಅವರು ಹೇಳಿದ್ದನ್ನೇ ಹೇಳುತ್ತಾ ಇದ್ದರೆ ನೀವು ಹೊಸದಾಗಿ ಕೇಳಿದವರ ಹಾಗೆ ಕೇಳಿರಿ. ಅವರ ಸಂತೋಷದ ದಿನಗಳ ಬಗ್ಗೆ ನೆನಪಿಸಿ. ಅವರಿಗೆ ಇಷ್ಟ ಇರುವ ಗೆಳೆಯರ, ಆಪ್ತರ ಬಗ್ಗೆ ಮಾತ್ರ ಮಾತನಾಡಿ. ಕೇವಲ ಸಂತೋಷದ ವಿಷಯ ಮಾತ್ರ ಹಂಚಿಕೊಳ್ಳಿ. ಅವರೊಂದಿಗೆ ಗೌರವದಿಂದ ವರ್ತಿಸಿ. ಅವರ ಜೊತೆಗೆ ಮಾತನಾಡುವಾಗ ಅವರ ಕಡೆಗೆ ಲಕ್ಷ್ಯ ವಹಿಸಿ. ಅವರ ಅಭಿಪ್ರಾಯವನ್ನು ಒಪ್ಪಿಕೊಳ್ಳಿ. ಅವರು ಹೇಳುವ ಮಾತುಗಳನ್ನು ಪೂರ್ತಿ ಕೇಳಿಸಿಕೊಳ್ಳಿ. ಮಧ್ಯದಲ್ಲಿ ನಿಲ್ಲಿಸಬೇಡಿ. ಅವರ ಮುಂದೆ ಕುಳಿತಾಗ ಫೋನುಗಳನ್ನು ದೂರ ಇಡಿ. ನೀವು ಎಷ್ಟೇ ದೊಡ್ಡ ಹುದ್ದೆಯಲ್ಲಿರಲಿ, ನಿಮ್ಮ ಹಿರಿಯರನ್ನು ನಿಮ್ಮ ಗೆಳೆಯರ ಎದುರು ಗೌರವಿಸಿ. ಇಲ್ಲದಿದ್ದರೆ ಗೆಳೆಯರು ಕೂಡ ಗೌರವ ಕೊಡುವುದಿಲ್ಲ. ಅವರ ಮುಂದೆ ಮೊಮ್ಮಕ್ಕಳನ್ನು ಹೊಡೆಯದಿರಿ. ಅವರ ಮನಸ್ಸಿಗೆ ಬೆಲೆ ಕೊಡಿ. ಅವರ ಮುಂದೆ ಗೌರವವಾಗಿ ಕುಳಿತುಕೊಳ್ಳಿ. ಅವರ ಮುಂದೆ ಕುಳಿತಾಗ ಬೇರೆಯವರ ಜೊತೆಗೆ ಮಾತನಾಡಬೇಡಿ. ಕಳೆದು ಹೋದ ಕಹಿ ವಿಷಯಗಳನ್ನು ನೆನಪಿಸಬೇಡಿ. ಮರೆಯುವಂತೆ ಮಾಡಿ. ಹಿರಿಯರನ್ನು ಸಂತೋಷದಿಂದ ನೋಡಿಕೊಳ್ಳಿ. ನಿಮ್ಮ ಕಷ್ಟಗಳನ್ನು ಆದಷ್ಟು ಹಿರಿಯರಿಂದ ದೂರವಿಡಲು ಪ್ರಯತ್ನಿಸಿ. ಆದರೆ ಅವರಿಂದ ಸಲಹೆ ಪಡೆದುಕೊಳ್ಳಿ. ಅವರು ಮಾಡಿದ ಸಂಪ್ರದಾಯಗಳನ್ನು ಬದಲಿಸಲು ಪ್ರಯತ್ನಿಸಬೇಡಿ. ಸಣ್ಣ ಸಣ್ಣ ನೋವನ್ನು ಅವರ ಮುಂದೆ ಹೇಳಬೇಡಿ. ಅವರ ಮುಂದೆ ಕಾಲು ತೋರಿಸುವ ಹಾಗೆ ಕುಳಿತುಕೊಳ್ಳಬೇಡಿ. ಅವರ ಕಡೆಗೆ ಬೆನ್ನು ಮಾಡಿ ಕುಳಿತುಕೊಳ್ಳಬೇಡಿ. ಅವರೊಂದಿಗೆ ಜೋರಾಗಿ ಮಾತನಾಡಬೇಡಿ. ಅವರ ವಯಸ್ಸಿಗೆ ಬೆಲೆ ಕೊಡಿ. ಅವರ ಮುಂದೆ ಅವರ ಮಕ್ಕಳನ್ನು ಬೈಯಬೇಡಿ. ಅವರ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಳಿ. ಬಿರುಸಾದ ಚಿಕ್ಕ ಮಾತು ಕೂಡ ಅವರ ಮನಸ್ಸಿಗೆ ದೊಡ್ಡ ಗಾಯವಾಗಬಹುದು. ಎಚ್ಚರಿಕೆಯಿಂದ ಮಾತಾಡಿದರೆ ಒಳ್ಳೆಯದಲ್ವಾ ಸ್ನೇಹಿತರೆ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.